ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕರು ಮೊನ್ನೆ ಯಾರು ನನಗಿನ್ ಸ್ವಲ್ಪ ಹಿರಿಯರು. ಏನೇ ಹಣ ಹೆಚ್ಚಾಯ್ತಾನೆಯ ನಿನಗೆ, ಮಗಳ ಮದುವೆಗೆ ನಾನು ಕರೆದೆ, ನೀನು ಯಾಕೆ ಬರಲಿಲ್ಲ ಅಂತ. ಏನೋ ಬರೋಕ್ ಸಮಯ ಸಿಕ್ಲಿಲ್ಲ, ಸಂಸ್ಬಿಡಿ ಅಣ್ಣ, ಮದುವೆ ಚೆನ್ನಾಗಿ ಆಯ್ತಾ ಅಂದೆ. ಅದ್ದೂರಿ ಮದುವೆ, ಮಿನಿಸ್ಟರ್ ಎಲ್ಲ ಬಂದಿದ್ರಲ್ಲ, ಒಳ್ಳೇದು. ಆಮೇಲೆ ಅವರೇ ಅಂದ್ರು, ನನ್ನ ಮಗಳು ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ಲು, ಒಳ್ಳೆ ಮನೆ ಸೇರ್ಕೊಂಡ್ಬಿಟ್ಲು ಕಣಪ್ಪ ಅಂತ. ನಾನು ನಿಜವಾಗ್ಲೂ ಅನ್ಕೊಂಡ್ಬಿಟ್ಟೆ, ಒಳ್ಳೆ ಮನೆ ಅಂದ್ರೆ ಎಲ್ಲೋ ದೊಡ್ಡ ಮನೆ ಇರಬೇಕು, ಮನೆ ತುಂಬಾ ಜನ ಇರಬೇಕು, ದನ ಕರ ಇರಬೇಕು, ಒಂದು 25-30 ಎಕರೆ ತೋಟ ಗೀಟ ಎಲ್ಲ ಇರಬೇಕು ಅಂತ ನನ್ನ ಲೆಕ್ಕ. ಹಂಗೂ ಕೇಳಿದೆ, ಅಣ್ಣ ಒಳ್ಳೆ ಮನೆ ಅಂದ್ರೆ ಹೆಂಗೆ ಅಂದೆ. ನಮ್ಮ ಮಳಿಮೈ ಹಿಂಗೆ ಅಪ್ಪನೂ ಇಲ್ಲ ಅವನೂ ಇಲ್ಲ ಅಂದ. ಆಮೇಲೆ ಅಂದೆ, ಅಣ್ಣೂ ಇಲ್ಲ ತಮ್ಮನೂ ಇಲ್ಲ, ಅಕ್ಕನೂ ಇಲ್ಲ ತಂಗೂ ಇಲ್ಲ, ಕೋಟ್ಯಾಂತರ ರೂಪಾಯಿನ ಆಸ್ತಿ, ಒಬ್ಬನೇ ಮಗ, ಒಬ್ಬನೇ, ನಮ್ಮ ಹೆಣ್ಣು ಒಳ್ಳೆ ಮನೆ ಅಂತಾನೆ. ಹೆಚ್ಚು ಕಮ್ಮಿಯಾಗಿ ಎಳಿಮೈನು ಮುಂದೆ ಹೊಂಟೋಗ್ಬಿಟ್ರೆ ಇನ್ನೂ ಒಳ್ಳೆ ಮನೆ ಆಯ್ತದಪ್ಪ. ಎಷ್ಟ್ರ ಮಟ್ಟಿಗೆ ಕೆಟ್ಟೋಗ್ಬಿಟ್ಟೋ ನಾವು, ಯಾಕೆ ಹಿಂಗೆ ಆಗ್ಬಿಟ್ಟು ಅಂತ ಗೊತ್ತಾಯ್ತು.